ಪಾಪನೂ ಕಳೆಯಲ್ಲ, ಪುಣ್ಯನೂ ಬರಲ್ಲ. ಜನರ ಆಕಾಂಕ್ಷೆಗೋಸ್ಕರ ಹೋಗ್ತಾರೆ. ಇವನಿಗೆ ಆಗುತ್ತೆ, ಸಾವು ನೋವಾಗಿದೆ, ಯಾರು ಹೊಣೆ ಅದಕ್ಕೆ? ಇಷ್ಟಾನುಸಾರ ಬಿಟ್ಬಿಡೋಕ್ಕೆ ಹೊರ್ತು ಸರ್ಕಾರ ಅದಕ್ಕೆ ಎಂಟ್ರಿಫೈರ್ ಆಗಬಾರ್ದು. ನಮ್ಮ ಜನಗಳಿಗೂ ಬುದ್ಧಿ ಇಲ್ಲ. ಅವ್ರು ಹೇಳಿದ ಮೇಲೆ ಕಾಶನ್ ತೊಗೊಂಡು ಹೋಗ್ಕೂಡ್ದು. ಯಾರಿಗೂ ಒಳ್ಳೇದಾಗುತ್ತೆ? ಎಲ್ಲ ಮಲಿನ. ಸಾವಿರಾರು ಜನ ಮುಳುಗೋ ಜಾಗದಲ್ಲಿ ಅಲ್ಲಿ ಸಾಂಕ್ರಾಮಿಕ ರೋಗ ಬರಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದಿದ್ದು, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಕಳೆದೋಗುತ್ತಾ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಪಾಪನೂ ಕಳೆಯಲ್ಲ, ಪುಣ್ಯನೂ ಬರಲ್ಲ. ಜನರ ಆಕಾಂಕ್ಷೆಗೋಸ್ಕರ ಹೋಗ್ತಾರೆ. ಅವ್ರ ಭಾವಕ್ಕೆ, ಅವ್ರ ಭಕ್ತಿಗೆ ಅಷ್ಟೇ. ಯಾರು ಹೇಳೋದು ಅದು ಏನೇನಾಗಬೇಕು, ಕಾಲಕ್ಕೆ ಏನು ಮಳೆ ಬೆಳೆ ಆಗುತ್ತೋ ಅದನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ ಒಂದು. ಬಟ್ ಅಲ್ಲಿ ಹೋದ್ರೂ ಬಡತನ ನಿರ್ಮೂಲನೂ ಆಗಲ್ಲ. ಮತ್ತು ಅದೇನು ಸರ್ಕಾರಗಳು ಮಾಡಬೇಕೇ ಹೊರತು, ಬಡವರಿಗೆ ಸ್ಕೀಮ್ ತಂದು ಮಾಡಬೇಕೇ ಹೊರತು ಅಲ್ಲೋ ಮುಳುಗಿದ ತಕ್ಷಣ ಆಗುತ್ತೆ, ಅವೆಲ್ಲ ನಮ್ಮ ಭ್ರಮೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸರ್ಕಾರಗಳು ತೊಗೋಬೇಕು. ಇವನಿಗೆ ಆಗುತ್ತೆ, ಸಾವು ನೋವಾಗಿದೆ, ಯಾರು ಹೊಣೆ ಅದಕ್ಕೆ? ಆಮೇಲೆ ದುಬಾರಿ ರೇಟ್ಗಳು, ಫ್ಲೈಟ್ ಟಿಕೆಟು, ಟ್ರೈನ್ ಟಿಕೆಟು, ಬಸ್ ಟಿಕೆಟು, ಟೆಂಪೋ ಟ್ರಾವೆಲ್ ಟಿಕೆಟು 30 ರೂಪಾಯಿ ಕಿಲೋಮೀಟ್ರ್ ಆಗಿದೆ, 40 ರೂಪಾಯಿ ಆಗಿದೆ. ಬಡಬಗ್ಗರು ಹೆಂಗೆ ಹೋಗ್ತಾರೆ? ಪ್ಯಾಕೇಜ್ 45,000 ರೂಪಾಯಿ ಒಬ್ರಿಗೆ ಆಗುತ್ತೆ, 40,000 ಆಗುತ್ತೆ. ಹೇಗೆ ಹೋಗೋದು? ಬಡವ್ರು ಹೆಂಗೆ ಹೋಗೋದು? ಶ್ರೀಮಂತರು ಹೋಗ್ತಾರೆ, ಬರ್ತಾರೆ. ಸಿಕ್ಕಾಪಟ್ಟೆ ದುಬಾರಿ ಎಲ್ಲ ರೀತಿಯೂ. ಇವು ಕುಂಭಮೇಳ ಸರ್ಕಾರಕ್ಕೆ ಲಾಭ, ಸರ್ಕಾರಕ್ಕೆ ಲಾಭ ಇದೆ ಹೊರತು ಜನಗಳಿಗೆ ನಷ್ಟನೇ ಹೊರತು ಲಾಭ ಇಲ್ಲ ಮೇಡಮ್ ಅವರೇ. ಇದೊಂದು ಕಂಡೀಷನ್. ಬಟ್ ಸಾವನು ಅಂಥ ಟೆಂಟ್ಗಳೂ ಅಂತೆ ಭದ್ರವಾಗಿಲ್ಲ. ಲಾಸ್ಟ್ ಟೈಮ್ ಬೆಂಕಿ ಬಿತ್ತು. ಆದರೆ ದೇವರ ವಿಚಾರವಾಗಿ ಈ ಥರ ಹೇಳಿಕೆ ಕೊಡೋದು ರಾಜಕೀಯ ವ್ಯಕ್ತಿಗಳು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಸರಿ ಇಲ್ಲ. ದೇವ್ರ ಬಗ್ಗೆ, ಅವ್ರ ಭಾವಕ್ಕೆ, ಅವ್ರ ಭಕ್ತಿಗೆ ಇರ್ತಾರೆ. ಅದನ್ನು ನಿನಗೆ ಸರಿ ಇಲ್ಲ, ನೀನು ಸುಮ್ಮನೆ ಇದ್ಬಿಡು. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಬಾರ್ದು. ನಮ್ಮ ಗ್ರಾಮ ಬೇಕು, ಡನ್. ನೀನು ಬೇಡ ಮನೇಲಿ ಇರೋ. ನೀನು ಯಾರಕ್ಕೆ ರಾಮ ಬಂದು ನಾನು ಪೂಜೆ ಮಾಡಿ ಅಂತ ಹೇಳಿಲ್ಲ ಅಲ್ಲ. ಅವ್ರ ಭಾವಕ್ಕೆ ಭಕ್ತಿ ಇಟ್ಕೊಂಡು ಮನೇಲಿ ಮಾಡ್ಕೊಳ್ಳಿ. ಈಗ ಒಬ್ಬರು ಅವರು ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತಾರೆ, ಅಲ್ಲನ್ ಮಾಡ್ತಾರೆ. ಒಬ್ಬರು ಹಿಂದೂಗಳು ನಮ್ಮ ದೇವ್ರುಗಳು ಮಾಡ್ತಾರೆ. ಅದು ಬಿಟ್ಟು ಅವರು ಇಷ್ಟಾನುಸಾರ ಬಿಟ್ಬಿಡೋಕ್ಕೆ ಹೊರತು ಸರ್ಕಾರ ಅದಕ್ಕೆ ಎಂಟ್ರಿಫೈರ್ ಆಗಬಾರ್ದು. ಸರ್ಕಾರ ಏನು ಮಾಡಬೇಕು? ಪ್ರಜೆಗಳಿಗೆ ಏನು ಸೌಕರ್ಯ ಕೊಡಬೇಕು, ಏನು ಕೊಡಬೇಕು, ಅದು ಕೊಟ್ಟಾಗ ನಮ್ಗೆ ತೃಪ್ತಿ ತರುತ್ತೆ. ಅದು ಬಿಟ್ಬಿಟ್ಟು ನೀವು ಹೋಗ್ಬೇಡಿ ಹಂಗೆ ಅಂದರೆ ಇವತ್ತು ಸಿಕ್ಕಾಬಿಟ್ಟೆ ಕಾಸ್ಟ್ ಆಗಿದೆ, ದುನಿಯಾ ಕಾಸ್ಟ್ ಆಗಿದೆ ಮೇಡಮ್. ಅದರಿಂದ ಕುಂಭಮೇಳಕ್ಕೆ ಅವ್ರ ಭಕ್ತಿಗೆ ಹೋಗ್ಬೇಕೆ ಹೊರತು ಅಲ್ಲಿ ಬಡವ ಆಗ್ತೀನಿ, ಶ್ರೀಮಂತ ಆಗ್ತೀನಿ, ಇನ್ನೊಬ್ಬರನ್ನು ತುಳಿತೀನಿ, ಇನ್ನೊಂದು ದೇಶ ಸುಭಿಕ್ಷೆ ಆಗಿರುತ್ತೆ. ಪಾಪ ಅವೆಲ್ಲ ಸುಳ್ಳು. ಏನೋ ಹೋಗ್ಬೇಕು, ಹಣ ಮೋಜು ಮಸ್ತಿಗೆ ಹೋಗ್ಬಿಟ್ಟು ಮಾಡ್ಕೊಂಬರ್ತಾರೆ. ಓದೋ ದೇವಸ್ಥಾನಗಳು ಡೈರೆಕ್ಟ್ ಹೋಗಿ ಬರ್ತಾರಾ? ಎಲ್ಲ ಎಲ್ಲರೂ ಮೋಜು ಮಸ್ತಿ ಮಾಡಿಕೊಂಡೇ ನಮ್ಮ ಇದು ಬರೋದು. ಅಷ್ಟು ಹಂಗಿದೆ. ಅದ್ರ ಬದಲು ಟೀನೇಜರ್ಸ್ಗಳ ಹತ್ರ ಆರಾಮಾಗಿದೆಯಲ್ಲ ಮೇಡಮ್ ಅವರೇ. ಫಸ್ಟ್ ಕ್ಲಾಸಾಗಿ ಮಾಡ್ಬೋದು. ಅಲ್ಲೂ ಸಂಗಮ ಇದೆಯಲ್ಲ ಮೇಡಮ್ ಅವರೇ. ಹಂಗೆ ಅಷ್ಟೇನೇನಿಲ್ಲ. ಸರ್ಕಾರಗಳು ಇರುವುದ ಬೇಡ. ಬಟ್ ಮಾಡ್ತೀರಾ? ಮಾಡಿ ಫ್ರೀ ಮಾಡಿ. ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಫ್ರೀ ಮಾಡಿದ್ದಾರೆ. ಕುಂಭಮೇಳಕ್ಕೆ ಫ್ರೀ ಮಾಡಿರಿ. ಟ್ರೈನ್ ಫ್ರೀ ಮಾಡಿ, ಬಸ್ ಫ್ರೀ ಮಾಡಿ. ಯಾಕೆ ಮಾಡಲ್ಲ ನೀವು? ನಮ್ಮ ರಾಜ್ಯದಲ್ವಾ? ಸೊ ನಮ್ಮ ರಾಜ್ಯಕ್ಕೆ ಮಾತ್ರ ಇದು ಒಳಗಡೆ, ಅಲ್ಲಿ ಕುಂಭಮೇಳಕ್ಕೆ ಮಾಡಲ್ಲ. ಮಾಡಿ, ಕುಂಭಮೇಳಕ್ಕೆ ಫ್ರೀ ಮಾಡಿ. ಜನ ಹೋಗ್ತೀರ, ಪ್ರೊಟೆಕ್ಟ್ಸ್ ಕೊಡಿ. ಅಷ್ಟೊಂದು ಜನದಲ್ಲಿ ಎಲ್ಲಿ ಸ್ನಾನ ಮಾಡೋಕ್ಕೆ ಮಲಿನ ಆಗುತ್ತೆ. ಅದೇ ಕರೋನಾ ಟೈಮಲ್ಲಿ ಇಲ್ಲ ಎಷ್ಟು ಆಪ್ಷನ್ ಕೊಟ್ಟರೆ. ಕರೋನಾ ಟೈಮಲ್ಲಿ ಎಲ್ಲ ಇದು ಮಾಡಿದ್ರೆ ನೀವು, ಕರೋನಾ ಟೈಮಲ್ಲಿ ಎಷ್ಟು ಜನ ಸತ್ತರು. ಇವತ್ತು ನಾನು ಏನು ಹೆಚ್ಚು ಕಡಿಮೆ ಯಾರು ಹೊಣೆ? ಎಲ್ಲಿ ಏನು ಮಾಡ್ತೀರಾ? ಅಂದರೆ ಭಾಳ ಕಷ್ಟ ಇದೆ ಮೇಡಮ್. ಇದು ಪ್ರಯಾಗ್ರಾಜ್ಗೆ ಭಾಳ ಸೇಫ್ಟಿನೂ ಇಲ್ಲ. ಈಗ ಆಲ್ರೆಡಿ ಸತ್ತಿದ್ರೆ ಇನ್ನು ಮುಂದೆ ಇನ್ನೂ 1 ತಿಂಗಳು ಹೆಚ್ಚು ಕಡಿಮೆ ಇದೆ. ಆಲ್ರೆಡಿ ಅಂದರೆ ಇಲ್ಲಿವರೆಗೂ ಬಂದಿರೋದಂದ್ರೆ 100 ಜನಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದೆ, 10 ಜನ ಸತ್ತಿದ್ದಾರೆ ಅನ್ನೋದೊಂದು ಮಾಹಿತಿ ಬರ್ತದೆ. ಅವ್ರ ಪರಿಹಾರ ಏನು ಕೊಡ್ತೀರಾ? ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬಂದಿರ್ತೀರ, ಅವ್ರ ಪರಿಹಾರ ಏನು ಕೊಡ್ತೀರಾ? ಪರಿಹಾರ ಕೊಡಬೇಕಲ್ಲ. ಏನೂ ಇಲ್ಲ ಮೇಡಮ್. ಸುಮ್ಮನೆ ನಿಮ್ಮ ಆದಾಯ, ಟ್ರಾವೆಲಿಂಗಲ್ಲಿ ನಿಮ್ಮ ಸರ್ಕಾರಕ್ಕೆ ಲಾಭ, ಊಟ ತಿಂಡಿ ನಿಮಗೆ ಲಾಭ, ಪ್ರತಿಯೊಂದು ನಿಮ್ಮ ಆಯಾ ಸರ್ಕಾರಕ್ಕೆ ಲಾಭ ಆಯ್ತಿದೆ ಹೊರತು ಬೇರೆಯವ್ರಿಗೆ ಏನೂ ಆಗಲ್ಲ. ಫ್ರೀ ಮಾಡಿದ್ದೀರಾ ಓಲೆ ಹೇಳ್ತಾರೆ. ಶ್ರೀರಾಮ ಟ್ರಸ್ಟ್ನವ್ರು ಹೇಳ್ತಾರೆ, ಒಂದು 15 ದಿವಸ ಮುಂದೆ ಉಳಿದು ಕಾರ್ಯಕ್ರಮ ಜನ ಬರಬಾಳಿ ಅಂತ ಹೇಳ್ತಾರೆ. ಅವರು ಜನಸಾಗರ ಹೋಗ್ತಾನೆ ಇದೆ ಮೇಡಮ್. ನಮ್ಮ ಜನಗಳಿಗೂ ಬುದ್ಧಿ ಇಲ್ಲ. ಅವ್ರು ಹೇಳಿದ ಮೇಲೆ ಕಾಶನ್ ತೊಗೊಂಡು ಹೋಗ್ಕೂಡ್ದು. ಒಂದು 20 ರಾಮ ಅಲ್ಲೇ ಇರ್ತಾನೆ ಮೇಡಮ್ ಅವರೇ. ನಾಳೆ ನೋಡೋಣ. ಬಟ್ ಏನಂದರೆ ಈಗ ಈ ತಕ್ಷಣಕ್ಕೆ ಹೋಗೋ ತಪ್ಪು. ಬಿಸಿಲು ಭಾಳ, ತಾಪಮಾನ ಎಲ್ಲ ಜಾಸ್ತಿ ಇದೆ. ಸಿಕ್ಕಾಬಿಟ್ಟೆ ಕಾಲಿಡೋ ಕಾಲ ಭಾಳ ಕಷ್ಟ ಇದೆ ಮೇಡಮ್. ಈ ಸರ್ಕಾರ ಎಚ್ಚರಿಕೆಯಿಂದ ಇದನ್ನು ನಿಭಾಯಿಸಬೇಕು. ನೀವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡಿದ್ರೆ ಜನ ನೋಡಿದ್ರೆ ಭಯ ಬಂದ್ಬಿಡ್ತು. ನಾವು ಇಲ್ಲೇ ಆರಾಮಾಗಿದ್ದೀವಿ ಮೇಡಮ್. ಅಷ್ಟೇ. ಅಲ್ಲಿ ಹೋದ್ರೆ ಏನಾಗುತ್ತಮ್ಮ? ಅದೇ ಜನ ಈ ಕೆಲವರೆಲ್ಲ ಹೋಗ್ತಾರೆ. ಯಾರಿಗೂ ಒಳ್ಳೇದಾಗುತ್ತೆ? ಎಲ್ಲ ಮಲಿನ. ಸಾವಿರಾರು ಜನ ಮುಳುಗೋ ಜಾಗದಲ್ಲಿ ಅಲ್ಲಿ ಸಾಂಕ್ರಾಮಿಕ ರೋಗ ಬರಲ್ವಾ? ಇನ್ನೊಂದು ಬರಲ್ಲ ಮೇಡಮ್ ಅವರೇ. ನಾನು ಹೇಳಿದ್ದು ಹರಿಯೋ ನೀರು, ಅದು ನಿಂತಿರೋ ನೀರು.
ಏನಪ್ಪ ಬಿಡಿ ಕಾಶಿಗಳು ಹೋಗುತ್ತೆ, ಇನ್ನೊಂದ್ರಲ್ಲಿ ಯಾವುದೋ ಹರಿಯುತ್ತೆ ಅನ್ನಂಗಿದ್ರೆ ಎಲ್ಲೂ ಹರಿಯಲ್ಲ ನೀರು, ಎಲ್ಲ ನಿಂತಿದ್ದ ಜಾಗದಲ್ಲಿ ಮುಳುಗ್ತಾನೆ ಹೇಳ್ತೇನೆ. ಒಬ್ಬರು ಅಲ್ಲೇ ಯೂರಿನ್ ಪಾಸ್ ಮಾಡ್ತಾರೆ, ಅಲ್ಲೇ ಇನ್ನೊಬ್ಬ ಮಾಡ್ಕೊಂಡಾಗ ಅದ್ರಲ್ಲಿ ನಮಗೆ ಸಲ್ಲುತ್ತಲ್ವ. ಅದರಿಂದ ಕ್ಲೀನಿಂಗ್ ಇಲ್ಲ, ಬರ್ತಾ ಇನ್ನೂ ಕಳಪೆ ಆಗುತ್ತೆ. ಆದಷ್ಟು ಸರ್ಕಾರ ಆಗಲಿ ಆ ರಾಜ್ಯ ಸರ್ಕಾರ ಕೇರ್ ತೊಗೊಂಡು ಭಕ್ತಾದಿಗಳಿಗೆ ಒಂದು ಅನುಕೂಲ ಮಾಡಬೇಕು ಅಂತ ನಿಮ್ಮ ಟಿ ವಿ ಮುಖಾಂತರ ಕೇಳ್ಕೊಳ್ತೀನಿ. ವೇಟ್ ಪ್ಲಸ್ ಕರ್ನಾಟಕ.